Hello, hi, good evening, my dear students. So, let's discuss about do forms. Yesterday, we discussed B forms, how it is, how it works, where to use, how to use, when to use, present, past, right? So, today, we will gonna deal with do forms. My dear students, see here, do forms. ಅಂದ್ರೆ ಏನು, ಯಾವ ರೀತಿ ಡೂ ಫಾರ್ಮ್ಸ್ ಗಳು ಇರ್ತದೆ ಅಂತ ನೋಡ್ಕೋತಾ ಹೋಗುವ. ಡೂ ಫಾರ್ಮ್ಸ್ ಅಂದ್ರೆ ಏನ್ರಿ, ಮಾಡುವಿಕೆಯನ್ನ ಹೇಳ್ತದೆ. ಅಂದ್ರೆ ಅಲ್ಲಿ ಕೆಲಸ ಇರಬೇಕು, ಅಂದ್ರೆ ವರ್ಕ್, ಆಕ್ಷನ್ ಅನ್ನ ನಡಿಬೇಕು. ಸೊ ಹಾಗಾದ್ರೆ ಡೂ ಅಂತಕ್ಕಂಥದ್ದು ಬರೀ ವರ್ಕ್ ಬಗ್ಗೆನೇ ಹೇಳುತ್ತಾ? ಸೊ ಡು ಯು ಸ್ಪೀಕ್ ಇಂಗ್ಲಿಷ್? ಡು ಯು ಲೈಕ್ ಇಂಗ್ಲಿಷ್? ಸೊ ಓಕೆ, ವೈ ಡೂ? ಸೊ ಐ ಥಿಂಕ್ ಯು ಆರ್ ವೈ ವಿ ಯೂಸ್ಡ್, isn't it? ಸೊ ಡೂ ಇನ್ನ ಯಾಕೆ ಯೂಸ್ ಮಾಡಿದೀರಂತ ಕನ್ಫ್ಯೂಸ್ ಆಗ್ತಿದ್ಯಾ? ಸೊ ಆ ಕನ್ಫ್ಯೂಸ್ ಇಂದ ಹೊರಗಡೆ ಕರ್ಕೊಂಡು ಬರ್ಲಿಕ್ಕೆ ಮತ್ತೆ ಡೂ ಅನ್ನ ನಾಳೆಯಿಂದ ನೀವು ನಿಮ್ಮ ತಂದೆ ಜೊತೆ, ತಾಯಿ ಜೊತೆ, ಫ್ರೆಂಡ್ಸ್ ಜೊತೆ ಎಲ್ಲ ಹೊರಗಡೆ ಹೋದ್ರು ಮಾತನಾಡ್ಬೇಕಾದ್ರೆ, ಯಾರಿಗಾದ್ರೂ ಪ್ರಶ್ನೆ ಕೇಳ್ಬೇಕಾದ್ರೆ ನೀವು ರವಿ ಸರ್ ಕ್ಲಾಸಸ್ ಗಳನ್ನ ಕೇಳಿದೀರಾ ಅಂತ ಅಂದ್ರೆ ಡೆಫಿನೆಟ್ಲಿ ಯು ವಿಲ್ ಗೋನಾ ಆಸ್ಕ್ ಕ್ವಶನ್. ಫ್ರಮ್ ಟುಮಾರೋ ಯು ವಿಲ್ ಸ್ಟಾರ್ಟ್ ಆಸ್ಕಿಂಗ್ ಕ್ವಶನ್ ಟು ಸಂಬಡಿ ವಿತ್ ಅ ಪ್ರಾಪರ್ ಇಂಗ್ಲಿಷ್. ಆಲ್ರೈಟ್, ಅರ್ಥ ಆಗ್ತಿದ್ಯಾ? ಸೊ ನಾನು ಏನ್ ಹೇಳಕ್ ಹೋಗ್ತಾ ಇದ್ದೀನಿ ಅಂದ್ರೆ ಡೂ ಫಾರ್ಮ್ಸ್ ಬಗ್ಗೆ ಇವತ್ತು ನಿಮ್ಗೆ ಹೇಳ್ಕೊಡ್ತೇನೆ ಸ್ನೇಹಿತರೆ. ಓಕೆ, ಲೆಟ್ ಮಿ ಎಕ್ಸ್ಪ್ಲೇನ್ ಡೂ ಫಾರ್ಮ್ಸ್ ಅನ್ನ ಹೇಗೆ ಯೂಸ್ ಮಾಡಬೇಕು. ಡೂ ಫಾರ್ಮ್ಸ್ ಅಂದ್ರೆ ಯಾವ್ಯಾವುದು ಸ್ನೇಹಿತರೆ? ಡೂ ಫಾರ್ಮ್ಸ್ ಅಂದ್ರೆ ಡೂ ಒಂದು, ಮತ್ತೆ ಡಸ್ ಅಂತ ಬರುತ್ತೆ. ಓಕೆ, ಸೊ ಮತ್ತೆ ಡಿಡ್ ಅಂತ ಬರುತ್ತೆ. ಸೊ ಓಕೆನಾ? ಸೊ ಈ ಡಿಡ್ ಬಗ್ಗೆ ನೀವು ತಲೆ ಕೆಡಿಸ್ಕೊಡ್ಬೇಡಿ, ಯಾಕಂದ್ರೆ ಇದು ಪಾಸ್ಟ್ ಅಲ್ಲಿ ಬರುತ್ತೆ. ಫಸ್ಟ್ ಲೆಟ್ ಡಿಸ್ಕಸ್ ಡೂ ಮತ್ತೆ ಡಸ್. ಡೂ ಅಂದ್ರೆ ಎಲ್ಲಿ ಯೂಸ್ ಮಾಡ್ಬೇಕು, ಡಸ್ ಅಂದ್ರೆ ಏನು, ಹೇಗೆ ಯೂಸ್ ಮಾಡ್ಬೇಕು, ಎಲ್ಲಿ ಯೂಸ್ ಮಾಡ್ಬೇಕು, ಯಾವ ಸಬ್ಜೆಕ್ಟ್ ಜೊತೆಗೆ ಯೂಸ್ ಮಾಡ್ಬೇಕು ಅಂತ ನಾನ್ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥವಾಗುವ ರೀತಿಯಲ್ಲಿ ನಾನ್ ನಿಮ್ಗೆ ಹೇಳ್ಕೊಡ್ತೇನೆ ಸ್ನೇಹಿತರೆ. ಓಕೆನಾ? ಆರ್ ಯು ರೆಡಿ? ಎಸ್, ಕಮ್ ಆನ್. ಸೊ ನೋಡ್ರಿ, ಪ್ರೆಸೆಂಟ್ ಒಳಗಡೆ ಅಂದ್ರೆ ಏನ್ರಿ, ಈಗ ಸದ್ದ, ಈಗ ವಾಟ್ ಆರ್ ಯು ಡೂಯಿಂಗ್? ನೋಡ್ರಿ, ಡೂಯಿಂಗ್ ಅಂತ ಕೇಳಕತ್ತೀನಿ. ಓಕೆ, ಸೊ ನೀವ್ ಏನ್ ಮಾಡತ್ತೀರಿ ಅಂತ ಕೇಳತ್ತೀನಿ, ಹೌದಾ? ಸೊ ಯು ಆರ್ ವಾಚಿಂಗ್ ಮೈ ವಿಡಿಯೋ, ಇಸಂಟ್ ಇಟ್? ರೈಟ್. ಸೊ ನೋಡ್ರಿ ಇಲ್ಲಿ, ಈಗ ನೋಡ್ರಿ, ಎವ್ರಿ ಡೇ ಡು ಯು ವಾಚ್ ಮೈ ವಿಡಿಯೋ? ನೀವು ನನ್ನ ವಿಡಿಯೋಸ್ ಗಳನ್ನ ನೋಡಿತೀರಾ? ನೋಡ್ರಿ, ಇಲ್ಲಿ ತೀರಾ ಅಂತ ಬರ್ತಾ ಇದೆ, ಜಸ್ಟ್ ಅಬ್ಸರ್ವ್ ಇಟ್. ಓಕೆ, ಸೊ ನೋಡ್ರಿ ಇಲ್ಲಿ ಡೂ ಅಂದ್ರೆ, ಇಲ್ಲಿ ನೋಡ್ರಿ ಸ್ನೇಹಿತರೆ, ಡೂ ಅಂದ್ರೆ ಒಂದು ಹೆಲ್ಪಿಂಗ್ ವರ್ಬ್ ಅಥವಾ ಆಕ್ಸಿಲರಿ ವರ್ಬ್ ಅಂತಾನು ಕರಿತೀವಿ. ಓಕೆನಾ? ಸೊ ನೋಡ್ರಿ ಇಲ್ಲಿ ಹೆಲ್ಪಿಂಗ್ ವರ್ಬ್ ಅಂದ್ರೆ ಏನ್ರಿ, ಸಹಾಯಕ ಕ್ರಿಯಾಪದ. ಅಂದ್ರೆ ಇದೇನ್ ಮಾಡ್ತದೆ, ಮೇನ್ ವರ್ಬಿಗೆ ಸಹಾಯವನ್ನ ಮಾಡ್ಲಿಕ್ಕೆ ಬರ್ತದೆ. ಮೋಸ್ಟ್ ಆಫ್ ದ ಟೈಮ್ ಏನಾಗತ್ತೆ, ಸಮ್ ಟೈಮ್ ಮೇನ್ ವರ್ಬ್ ಆಗಿನೂ ಕೆಲಸ ಮಾಡುತ್ತೆ. ಸರ್ ಯಾವಾಗ ಮೇನ್ ವರ್ಬ್ ಆಗತ್ತೆ, ಯಾವಾಗ ಹೆಲ್ಪಿಂಗ್ ವರ್ಬ್ ಆಗತ್ತೆ? ಸ್ನೇಹಿತರೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ, ಬುಕ್ ಅಲ್ಲಿ ಬರೆದಿಟ್ಕೊಳ್ರಿ, ನಾನ್ ನಿಮ್ಗೆ ಹೇಳ್ತೇನೆ. ನೋಡಿ ಸ್ನೇಹಿತರೆ, ಡೂ ಅಂತಕ್ಕಂಥದ್ದು ಸಮ್ ಟೈಮ್ ಅಷ್ಟೇ ಬರ್ತದೆ. ಸೊ ಹೆಲ್ಪಿಂಗ್ ವರ್ಬ್ ಅಂತಕ್ಕಂಥದ್ದು ಇಟ್ ಹ್ಯಾಸ್ ನೋ ಮೀನಿಂಗ್. ರಿಮೆಂಬರ್, ಹೆಲ್ಪ್ ಮಾಡ್ಲಿಕ್ಕೆ ಬಂದಾಗ ಇಟ್ ಹ್ಯಾಸ್ ನೋ ಮೀನಿಂಗ್, ಬಟ್ ಇಟ್ ಆಲ್ವೇಸ್ ಕಮ್ ಟು ಆಸ್ಕ್ ಕ್ವಶನ್. ಅದು ಒಂದು ಕ್ವಶನ್ ಅನ್ನ ಫ್ರೇಮ್ ಮಾಡ್ಲಿಕ್ಕೆ ಇಟ್ ಕಮ್ಸ್. ಓಕೆ, ಸೊ ನೋಡಿ ಸ್ನೇಹಿತರೆ, ಇವಾಗ ನೋಡ್ರಿ ಮೇನ್ ವರ್ಬ್ ಅಂದ್ರೆ ಏನ್ರಿ, ಆಕ್ಷನ್. ಅಂದ್ರೆ ಸರ್ ಡೂ ಅಂದ್ರೆ ಏನ್ರಿ? ಡೂ ಅಂದ್ರೆ ನಥಿಂಗ್ ಬಟ್ ವರ್ಕ್ ಸ್ನೇಹಿತರೆ. ಡೂ ಅಂದ್ರೆ ಏನಿಲ್ಲ, ವರ್ಕ್ ಅಂದ್ರೆ ಏನ್ರಿ, ಕೆಲಸ, ಕ್ರಿಯೆಯನ್ನ ತೋರಿಸ್ತಕ್ಕಂತಹ ಒಂದು ಪದ. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಾ ಇಲ್ಲ ಅಂದ್ರೆ, ಸ್ಪೀಡ್ ಆಗ್ತಾ ಇದೆ ಅಂತ ಹೇಳಿದ್ರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಮೆಂಟ್. ಡೆಫಿನೆಟ್ಲಿ ಐ ವಿಲ್ ಗೋನಾ ಎಕ್ಸ್ಪ್ಲೇನ್ ಇನ್ ಅ ವೆರಿ ನೀಟ್ ಅಂಡ್ ಕ್ಲಿಯರ್ ಕಟ್ ಮ್ಯಾನರ್. ಓಕೆ ಓಕೆ, ಸೊ ನೋಡಿ ಸ್ನೇಹಿತರೆ, ಇವಾಗ ನಾವು ಸೊ ಇಲ್ಲಿ ಡೂ ಮತ್ತೆ ಡಸ್ ಅನ್ನ ಯಾವ ರೀತಿ ಬಳಸಬೇಕು ಅಂತ ತೋರಿಸ್ಕೊಡ್ತೀನಿ. ಓಕೆ, ನಾನು ಹೇಳಿದ್ನಲ್ವಾ ಈ ಡಿಡ್ ಅನ್ನ ಆಮೇಲೆ ನಾನು ಹೇಳ್ತೀನಿ ಅಂತ ಹೇಳಿದೆ. ಸೊ ಲೆಟ್ ಮಿ ಎಕ್ಸ್ಪ್ಲೇನ್ ಡೂ ಮತ್ತೆ ಡಸ್ ಅನ್ನ ಹ್ಯಾಗ್ ಬಳಸ್ಬೇಕು, ಎಲ್ಲಿ ಬಳಸ್ಬೇಕು ಅಲ್ವಾ? ಸೊ ನೋಡಿ ಸ್ನೇಹಿತರೆ, ಈಗ ನೋಡಿ ಐ ಇದೆಯಾ? ಸೊ ಐ ನೋಡ್ರಿ ಸ್ನೇಹಿತರೆ ಏನಂತ ತೆಗೆದುಕೊಳ್ಳುತ್ತ, ಇಲ್ಲ ಆಲ್ರೆಡಿ ನೋಡ್ರಿ ಐ ಡೂ. ನೋಡಿ ಯು ಯು ಡೂ. ನೋಡಿ ಸ್ನೇಹಿತರೆ ವಿ ಡೂ. ದೇ ಆಲ್ಸೋ ಡೂ. ಓಕೆ, ಸೊ ಸರ್ ಇದು ಯಾಕೆ ಇಲ್ಲಿ ಡೂ ಬರತೈತ್ರಿ ಸರ್? ಇಲ್ಲಿ ಯಾಕ ಡೂ ಬರತೈತಿ? ನಥಿಂಗ್ ಸ್ನೇಹಿತರೆ. ನೋಡಿ ಇಲ್ಲಿ ನಾನು ಕೆಲಸ ಮಾಡುತ್ತೇನೆ, ಅವರು ಕೆಲಸ ಮಾಡುತ್ತಾರೆ, ಅವರು ಕೆಲಸ ಮಾಡುತ್ತಾರೆ, ಅಥವಾ ನಾವು ಕೆಲಸ ಮಾಡುತ್ತೇವೆ ಅಂತ ಹೇಳ್ಬೇಕಾದ್ರೆ ನೋಡ್ರಿ ಇಲ್ಲಿ ಐ ನೋಡ್ರಿ ಸ್ನೇಹಿತರೆ, ಐ ಡೂ ವರ್ಕ್. ಹೌದಾ?
ಐ ಡೂ ವರ್ಕ್ ಅಂತ ಹೇಳಿದ್ರೆ ನೋಡ್ರಿ ಸ್ನೇಹಿತರೆ, ಐ ಅಂತಕ್ಕಂಥದ್ದು ಸಬ್ಜೆಕ್ಟ್, ಡೂ ಅಂತಕ್ಕಂಥದ್ದು ಮೇನ್ ವರ್ಬ್ ಆಗ್ತಾ ಇದೆ, ಇಲ್ಲಿ ಹೆಲ್ಪಿಂಗ್ ವರ್ಬ್ ಆಗ್ತಾ ಇಲ್ಲ. ರಿಮೆಂಬರ್, ವರ್ಕ್ ಅನ್ನೋದು ಆಬ್ಜೆಕ್ಟ್ ಆಗತ್ತೆ, ಅಂದ್ರೆ ಯಾವ್ದ್ರ ಮೇಲೆ ಕೆಲಸ ನಡೀತದೆ. ಸೊ ವರ್ಕ್ ಅಂದ್ರೆ ಕೆಲಸ, ಅರ್ಥ ಆಗ್ತಿದ್ಯಾ? ಸೊ ಐ ಡೂ ವರ್ಕ್ ಅಂದ್ರೆ ನಾನು ಕೆಲಸ ಮಾಡುತ್ತೇನೆ, ಹೌದಾ? ಸೊ ನೋಡ್ರಿ, ಇಲ್ಲಿ ಪ್ರೆಸೆಂಟ್ ಒಳಗಡೆ ಇರಬೇಕು ಸ್ನೇಹಿತರೆ. ಈಗ ನಾನು ಕೆಲಸ ಮಾಡುತ್ತೇನೆ ಅಂತ ಹೇಳಿದ್ರೆ ಐ ಡೂ ವರ್ಕ್ ಅಂತ ಹೇಳ್ಬೇಕಾಗ್ತದೆ. ಸೊ ಇಲ್ಲಿ ನೋಡ್ರಿ ಸ್ನೇಹಿತರೆ, ಯು ಡೂ, ನೀವು ನಿಮ್ಮ ಕೆಲಸ ಮಾಡಿ ಅಂದ್ರೆ ಯು ಡೂ ಯುವರ್ ವರ್ಕ್, ನೀವು ನಿಮ್ಮ ಕೆಲಸವನ್ನ ಮಾಡಿ ಅಂತ ಹೇಳಿದ್ರೆ ನೋಡಿ ಸ್ನೇಹಿತರೆ, ಯು ಡೂ ಯುವರ್ ವರ್ಕ್. ಹೇಳ್ತೀವಲ್ವಾ, ಯು ಜಸ್ಟ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಯು ಡೂ ಯುವರ್ ವರ್ಕ್, ನೀವು ನಿಮ್ಮ ಕೆಲಸ ಮಾಡಿ ಅಂತ ಹೇಳ್ಬೇಕಾದ್ರೆ ಯು ಡೂ ಯುವರ್ ವರ್ಕ್. ನೋಡ್ರಿ, ನಾವು ನಮ್ ಕೆಲಸ ಮಾಡ್ತೀವಿ ಅಂದ್ರೆ ವಿ ಡೂ ವರ್ಕ್, ಅಥವಾ ನಮ್ ಕೆಲಸ ಅಂದ್ರೆ ವಿ ಡೂ ಅವರ್ ವರ್ಕ್ ಅಂತ ಆಗತ್ತೆ. ವಿ ಡೂ ವರ್ಕ್ ಅಂತ ಹೇಳಿದ್ರೆ, ಅಥವಾ ವಿ ಡೂ ಪ್ರಾಜೆಕ್ಟ್ ಅಂತ ಹೇಳಿದ್ರೆ ನೋಡಿ, ವಿ ಡೂ ಪ್ರಾಜೆಕ್ಟ್, ಹೌದಾ? ವಿ ಡೂ ಅಸೈನ್ಮೆಂಟ್ ಅಂತ ಹೇಳಿದ್ರೆ, ವಿ ಡೂ ಹೋಮ್ ವರ್ಕ್ ಅಂತ ಹೇಳಿದ್ರೆ ನೋಡ್ರಿ, ಅರ್ಥ ಆಗ್ತಿದೆಯಾ? ಸೊ ಆಮೇಲೆ ನೋಡ್ರಿ, ದೇ ಡೂ ದೇರ್ ವರ್ಕ್ ಅಂದ್ರೆ ಅವರು ಅವರ ಕೆಲಸ ಮಾಡುತ್ತಾರೆ. ಸ್ನೇಹಿತರೆ ರಿಮೆಂಬರ್, ಪ್ರೆಸೆಂಟ್ ಅಲ್ಲಿ ಈಗ ಸದ್ದ ನಡಿಬೇಕು, ಸದ್ದ ಮಾಡ್ತಿರ್ಬೇಕು. ಐ ಡೂ ವರ್ಕ್ ಅಂದ್ರ ಈಗ ನಾ ಕೆಲಸ ಮಾಡ್ತೀನಿ, ಐ ಆಮ್ ಡೂಯಿಂಗ್ ಅಂದ್ರ ನಾ ಈಗ ಕೆಲಸ ಮಾಡ್ತಾ ಇದ್ದೀನಿ. ಸೊ ಏನ್ ಮಾಡ್ಬೇಕು, ಡೂ ಅನ್ನ ಪ್ರೆಸೆಂಟ್ ಒಳಗಡೆ ಬಳಸಬೇಕು. ಅರ್ಥ ಆಗ್ತಿದ್ಯಾ? ಸೊ ನೋಡಿ ಸ್ನೇಹಿತರೆ, ಈಗ ಡೂ ಅನ್ನ ನಾವು ಅರ್ಥ ಮಾಡ್ಕೊಂಡ್ವಿ, ಡೂ ಅನ್ನ ಹ್ಯಾಕ್ ಬಳಸ್ಬೇಕು ಅಂತ ಹೇಳಿ. ಹಾಗಾದ್ರೆ ಈಗ ನೋಡ್ರಿ, ಡಸ್ ಅನ್ನ ಎಲ್ಲಿ ಬಳಸ್ಬೇಕ್ರಿ ಸರ್? ಸ್ನೇಹಿತರೆ ನೆನಪಿರ್ಲಿ, ಡೂ ಅಂತಕ್ಕಂಥದ್ದು ಪ್ಲೂರಲ್ ಆಗಿರೋದ್ರಿಂದ ಅದು ಯಾವಾಗ್ಲೂ ಪ್ಲೂರಲ್ ಜೊತೆಗೆ ಹೋಗ್ತದ. ಅರ್ಥ ಆಗ್ತಿದ್ಯಾ? ಸೊ ಹಾಗಾದ್ರೆ ನೋಡ್ರಿ, ಇಲ್ಲಿ ಡಸ್ ಅಂತಕ್ಕಂಥದ್ದೇನು? ಡಸ್ ಅಂದ್ರೂ ಸಹ ಕೆಲ್ಸನೇ ಮಾಡು ಅಂತಾನೆ ಸ್ನೇಹಿತರೆ, ಆದರೆ ಅದು ಸಿಂಗುಲರ್ ಸಬ್ಜೆಕ್ಟ್ ಜೊತೆಗೆ ಅಥವಾ ಸಿಂಗುಲರ್ ನೌನ್ಸ್ ಅಂದ್ರೆ ನಾಮಪದಗಳ ಜೊತೆಗೆ ಹೋಗ್ತದೆ ಸ್ನೇಹಿತರೆ. ಅರ್ಥ ಆಗ್ತಿದ್ಯಾ? ಬೇಜಾರಾಗ್ತಾ ಇದ್ರೆ ಹೇಳಿ ಸ್ನೇಹಿತರೆ, ನಿಮ್ಗೇನೋ ಅರ್ಥ ಆಗ್ತಾ ಇಲ್ಲ ಅಂದ್ರೆ ನನ್ಗೆ ಹೇಳಿ. ಅರ್ಥ ಆಗ್ತಿದ್ಯಾ? ಸೊ ನೋಡಿ ಸ್ನೇಹಿತರೆ, ಇಲ್ಲಿ ನೋಡ್ರಿ, ಪ್ಲೂರಲ್ ವರ್ಬ್ಸ್ ಅಂತ ಹೇಳಿದೀನಿ, ಇಲ್ಲಿ ಪ್ಲೂರಲ್ ನೌನ್ಸ್ ಅಂತ, ಸಾರಿ ನೌನ್ಸ್ ಅಂತ ಹೇಳಿದೀನಿ. ಹಾಗೆ ನೋಡ್ರಿ, ಇಲ್ಲಿ ಸ್ಟೂಡೆಂಟ್ಸ್ ಅಂತ ಇತ್ತಪ್ಪ. ಸ್ಟೂಡೆಂಟ್ಸ್ ಅಂದ್ರೆ ಏನ್ರಿ? ವಿದ್ಯಾರ್ಥಿಗಳು. ಅವ್ರು ಕೆಲಸ ಮಾಡ್ತಾರೆ ಅಂದ್ರೆ ಸ್ಟೂಡೆಂಟ್ಸ್ ಡೂ. ಅದಕ್ಕೆ ಹೇಳಿದೆ ಸ್ನೇಹಿತರೆ, ನೋಡ್ರಿ, ಇಲ್ಲಿ ಡೂ ಅಂತಕ್ಕಂಥದ್ದು ಪ್ಲೂರಲ್ ಇರೋದ್ರಿಂದ ಪ್ಲೂರಲ್ ಸಬ್ಜೆಕ್ಟ್ ಅಥವಾ ಪ್ಲೂರಲ್ ನೌನ್ ಜೊತೆಗೆ ಹೋಗ್ತದೆ. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಅರ್ಥ ಆಗ್ತಾ ಇಲ್ಲ ಅಂದ್ರೆ ಕಮೆಂಟ್ ಅಲ್ಲಿ ಹೇಳಿ ಸ್ನೇಹಿತರೆ, ಸರ್ ಇಲ್ಲಿ ಅರ್ಥ ಆಗಿಲ್ಲ ಅಂತ. ಪಾಸ್ ಮಾಡಿ ಮತ್ತೆ ವಿಡಿಯೋನ ನೋಡಿ ಆಮೇಲೆ ಕೇಳಿಸ್ಕೊಳ್ಳಿ. ಅರ್ಥ ಆಗಿಲ್ಲ ಅಂದ್ರೆ ನನ್ಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ಓಕೆ, ನೋಡ್ರಿ, ಇಲ್ಲಿ ಹಿ ಅದ, ಶಿ ಅದ, ಇಟ್ ಅದ, ಸಿಂಗುಲರ್ ನೌನ್ ಅಂತ ಇದೆ ಸ್ನೇಹಿತರೆ. ಸೊ ನೋಡಿ, ಇಲ್ಲಿ ಫಸ್ಟ್ ಪರ್ಸನ್ ನಾನು, ನೀವು ವಿಡಿಯೋ ನೋಡ್ತಾ ಇರೋರು ಸೆಕೆಂಡ್ ಪರ್ಸನ್. ಹಾಗಾದ್ರೆ ಥರ್ಡ್ ಪರ್ಸನ್ ಯಾರು? ನಮ್ಮನ್ನಿಬ್ಬರನ್ನ ನೋಡ್ತಾ ಇರೋ ಯಾರೋ ಇರ್ತಕ್ಕಂಥವ್ರಿಗೆ ಅವಳು, ಅವನು, ಅದು, ಇದು ಅಂತೀವಲ್ವಾ, ಅದು ಥರ್ಡ್ ಪರ್ಸನ್ ಸಿಂಗುಲರ್ ಅಂತ ಕರಿತೀವಿ. ಹೌದಾ? ಥರ್ಡ್ ಪರ್ಸನ್ ಸಿಂಗುಲರ್ ಯಾವ್ದ್ರಿ ಸ್ನೇಹಿತರ? ಹಿ ಅದ, ಶಿ ಅದ, ಇಟ್ ಅದ. ಹೌದಾ? ನೋಡಿ ಸ್ನೇಹಿತರೆ, ಹಿ, ಶಿ, ಇಟ್ ಅಂತ ಎಲ್ಲಿ ಬರುತ್ತಲ್ವಾ? ನೋಡ್ರಿ, ಹಿ, ಶಿ, ಇಟ್ ಈ ಮೂರು ಬಂದ್ ಕಡೆ ನಾವು ಡಸ್ ಅನ್ನ ಹಚ್ಬೇಕಾಗ್ತದ. ಏನ್ ಹಚ್ಬೇಕ್ರಿ? ಡಸ್. ಡಸ್ ಅಂದ್ರೆ ಏನ್ರಿ? ಅವಳು ಮಾಡುತ್ತಾಳೆ, ಅವನು ಮಾಡುತ್ತಾನೆ. ಹೌದಾ? ನೋಡ್ರಿ, ಈಗ ನೋಡ್ರಿ, ಇಲ್ಲಿ ಶಿ ಡಸ್ ವರ್ಕ್, ಅವಳು ಕೆಲಸ ಮಾಡುತ್ತಾಳೆ. ಹೌದಾ? ನೋಡ್ರಿ, ಹಿ ಡಸ್ ಡ್ಯಾನ್ಸ್. ಓಕೆ, ಅವನು ಹಿ ಡಸ್ ಡ್ಯಾನ್ಸ್, ಅವನು ನೃತ್ಯ ಮಾಡುತ್ತಾನೆ. ಏನಾದ್ರೂ ಹೇಳ್ರಿ ಸ್ನೇಹಿತರ. ಓಕೆ, ಸಿ. ಓಕೆ, ನೋಡ್ರಿ, ಇಲ್ಲಿ ಇಟ್ ಡಸ್ ಬಾರ್ಕ್, ಅದು ಬೊಗಳುತ್ತದೆ. ಹೌದಾ? ನೋಡ್ರಿ, ಹಿ ಡಸ್ ಸಿಂಗ್. ಓಕೆ, ಅವನು ಹಾಡುತ್ತಾನೆ. ಅರ್ಥ ಆಗ್ತಿದ್ಯಾ? ನೋಡ್ರಿ, ಅವನು ಕೆಲಸ ಮಾಡುತ್ತಾನೆ, ಅವಳು ಕೆಲಸ ಮಾಡುತ್ತಾಳೆ, ಅದು ಕೆಲಸ ಮಾಡುತ್ತದೆ ಅಂತ ಹೇಳಿದ್ರೆ ಹಿ ಡಸ್, ಶಿ ಡಸ್, ಇಟ್ ಡಸ್. ನೆನ್ಪಿಟ್ಕೊಳ್ರಿ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಯಾರಾದ್ರೂ ಒಬ್ಬನ್ ತಗೊಂಡು, ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರು ನನ್ ಸ್ಟೂಡೆಂಟ್ ತಗೊಳ್ಳೋಣಪ್ಪ. ಫಾರ್ ಎಕ್ಸಾಂಪಲ್ ಈಗ ಐಶ್ವರ್ಯ ಮಾಡ್ತಾಳ, ಪ್ರತಿಭಾ ಮಾಡ್ತಾಳ ಅಂತ ಹೇಳ್ಬೇಕಾರೆ ಡಸ್ ಪ್ರತಿಭಾ ಡೂ? ಪ್ರತಿಭಾ ಡಸ್ ವರ್ಕ್. ಎಸ್, ಪ್ರತಿಭಾ ಡಸ್ ವರ್ಕ್. ಅರ್ಥ ಆಗ್ತಿದ್ಯಾ? ಈಗ ಪ್ರದೀಪ್ ಕೆಲಸ ಮಾಡ್ತಾನ? ಎಸ್, ಪ್ರದೀಪ್ ಡಸ್ ವರ್ಕ್, ಅವನು ಕೆಲಸ ಮಾಡುತ್ತಾನೆ. ಹೌದಾ? ಸೊ ಈ ರೀತಿಯಾಗಿ ನಾವು ಹೇಳ್ಬೇಕಾದ್ರೆ ನೋಡ್ರಿ, ಇಲ್ಲಿ ಪ್ರದೀಪ್ ಡಸ್ ವರ್ಕ್, ಅವನು ಕೆಲಸ ಮಾಡುತ್ತಾನೆ ಅಂತ ಹೇಳ್ಬೇಕಾರೆ ನೋಡ್ರಿ, ಪ್ರದೀಪ್ ಅಂತಕ್ಕಂಥದ್ದೇನು? ಥರ್ಡ್ ಪರ್ಸನ್ ಸಿಂಗುಲರ್. ಓಕೆ, ಅರ್ಥ ಆಯ್ತಾ ಸ್ನೇಹಿತರೆ? ಸೊ ನಾನು ಸಿಂಗುಲರ್ ಪ್ರದೀಪ್ ಅಂತ ತಗೊಂಡಾಗ ಏನಾಯ್ತು? ಇವಾಗ ಅಲ್ಲಿ ಡಸ್ ಅಂತ ಬಂತು.
ಈ ರೀತಿ ನಾವೇ ಐ ಡೂ ಪ್ಲೇ ಅಂತ ಹೇಳ್ತಾರೆ, ಐ ಡೂ ವರ್ಕ್ ಅಂತ ಹೇಳ್ತಾರೆ, ಐ ಡೂ ವಾಂಟ್ ಟು ಲಿಸನ್ ಟು ದ ಮ್ಯೂಸಿಕ್ ಅಂತ ಹೇಳ್ತಾರೆ, ಐ ಡೂ ವಾಂಟ್ ಟು ವಾಕ್ ಅಂತ ಹೇಳ್ತಾರೆ. ಮತ್ ಅಲ್ಲಿ ಯಾಕೆ ಐ ಡೂ ವಾಂಟ್ ಟು ವಾಕ್ ಅಂತ ಆಲ್ರೆಡಿ ಟು ವಾಕ್ ಮತ್ತೆಲ್ಲ ಐತಿ ಅಲ್ಲ ಸರ್, ಮತ್ತೆ ಯಾಕೆ ಅಂತ ಹೇಳ್ಬೇಕಾದ್ರೆ ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ. ವೆರಿ ಸಿಂಪಲ್ ನೋಡಿ, ಇಲ್ಲಿ ಐ ಪ್ಲೇ ಅಂತ ಹೇಳಿದ್ರೆ ಐ ಪ್ಲೇ ಅಂದ್ರೂ ಒಂದೇ, ನಾನು ಆಡುತ್ತೇನೆ ಅಂತಾನೆ ಆಗುತ್ತೆ. ಐ ಡೂ ಪ್ಲೇ ಅಂತ ಹೇಳಿದ್ರೆ ಸ್ನೇಹಿತರೆ ಇಲ್ಲಿ ನೋಡ್ರಿ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳಿ ಕ್ಲಿಯರ್ ಆಗಿ. ನೋಡಿ ಇಲ್ಲಿ ಐ ಪ್ಲೇ ನಾನು ಆಡುತ್ತೇನೆ, ಐ ಡೂ ಪ್ಲೇ ಅಂದ್ರೂ ನಾನು ಆಡುತ್ತೇನೆ ಅಂತಾರೆ. ಆದರೆ ಇದ್ರ ಒಳಗಡೆ ನಾವೇನ್ ಮಾಡ್ತಾ ಇದೀವಿ, ಎಂಪ್ಯಾಸಿಸ್ ಅಂದ್ರೆ ಏನ್ರಿ, ನಾವು ಒತ್ತಿ ಹೇಳಾಕತ್ತೀವಿ. ಅಂದ್ರೆ ಏನು ಅರ್ಥ ಆಗೋದಿಲ್ಲ. ಹಾ ಕೇಳಿಲಿ, ಏನಂದ್ರ ನಿಮ್ಮ ಮೇಲೆ ಯಾರು ಅನುಮಾನವನ್ನ ಪಡ್ತಾರೋ, ನಿನ್ ಕೈಲಿ ಆಗಲ್ಲ ಅಂತ ಯಾವಾಗ ಹೇಳ್ತಾರ ಅವಾಗ ನೀವು ಹೇಳ್ತಿಲ್ಲ ನೋ ಐ ಡೂ ಗೋ ಯಾರ್, ನೀವು ಅವ್ರ ಮದುವೆ ಬರಲ್ಲ, ನೋ ಐ ಡೂ ಕಮ್ ಅಲ್ವಾ. ಓಕೆ, ನೀವು ಇಲ್ಲಿ ಬರ್ರಿ ಅಂತ ಹೇಳ್ಬೇಕಾರೆ ಯು ಡೂ ಕಮ್ ಹಿಯರ್ ಅಂತ ಹೇಳ್ಬೇಕಾರೆ ಯು ಕಮ್ ಅಂದ್ರೆ ಆಗತ್ತಲ್ವಾ. ಯು ಡೂ ಕಮ್ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಒತ್ತಿ ಹೇಳ್ತಾರ, ನೀ ಬಂದೇ ಬರ್ಬೇಕಿಲ್ಲಿ ಅಂತ ಹೇಳಿ. ಈ ರೀತಿ ಹೇಳ್ಬೇಕಾದ್ರೆ ನಿಮ್ಮ ಮೇಲೆ, ನಿಮ್ಮ ಎಬಿಲಿಟಿ ಮೇಲೆ ಯಾರಾದ್ರೂ ಪ್ರಶ್ನೆ ಮಾಡಿದಾಗ ಯು ಕ್ಯಾನ್ ಸೇ ಐ ಡೂ ಪ್ಲೇ ಕ್ರಿಕೆಟ್. ಅವಳಿಗೆ ಎಲ್ಲಿ ಬರುತ್ತೋ ಕ್ರಿಕೆಟ್ ಆಡಕ್ ಅಂದಾಗ ಐ ಡೂ ಪ್ಲೇ ಕ್ರಿಕೆಟ್. ಯಾರಾದ್ರೂ ಅವಳಿಗೆ ಬರಲ್ಲ ಅನ್ಬೇಕಾರೆ ಸಿ ಡಸ್ ವರ್ಕ್ ಹಾರ್ಡ್, ಸಿ ಡಸ್ ಗೋ ಟು ಮಾರ್ಕೆಟ್. ನೋಡ್ರಿ, ಈ ರೀತಿಯಾಗಿ ನಾವು ಅವರ ಮೇಲೆ ಅವರ ಎಬಿಲಿಟಿಯನ್ನ ಒತ್ತಿ ಹೇಳ್ಬೇಕಾದ್ರೆ ಐ ಡೂ ಗೋ, ಐ ಡೂ ವರ್ಕ್ ಅಂತ ಹೇಳ್ತೀವಿ ಸ್ನೇಹಿತರೆ. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ತುಂಬಾ ಚೆನ್ನಾಗಿ ಕನ್ನಡದಲ್ಲೇ ನಾನ್ ನಿಮ್ಗೆ ಕಲಿಸ್ತೇನೆ. ದೇರ್ ಈಸ್ ನೋ ಡೌಟ್. ಬಿಲೀವ್ ಇನ್ ಮೈ ಟೀಚಿಂಗ್. ಐ ಟೆಲ್ ಡೆಫಿನೆಟ್ಲಿ ಯು ವಿಲ್ ಗೋನಾ ಸಕ್ಸಸ್ ಇನ್ ಇಂಗ್ಲಿಷ್. ದೇರ್ ಈಸ್ ನೋ ಡೌಟ್, ದೇರ್ ಈಸ್ ನೋ ಡೌಟ್. ಓಕೆ, ಎಸ್. ನೋಡಿ ಸ್ನೇಹಿತರೆ, ಈಗ ಪ್ರಸ್ತುತದಲ್ಲಿ ನಾವು ಡೂ ಮತ್ತೆ ಡಸ್ ಅನ್ನ ಹ್ಯಾಗ್ ಬಳಸ್ಬೇಕಂತ ತಿಳ್ಕೊಂಡ್ವಿ ಅಲ್ವಾ. ಓಕೆನಾ. ಸೊ ಈಗ ಡೂ ಮತ್ತೆ ಡಸ್ ಅಲ್ಲೇ ಪ್ರಶ್ನೆಯನ್ನ ಹೇಗ್ ಮಾಡೋದು ನೋಡಿ ಸ್ನೇಹಿತರೆ. ಈಗ ನೋಡ್ರಿ, ನಾ ಹೇಳ್ದೆ ಡೂ ಯು ಸ್ಪೀಕ್ ಇಂಗ್ಲಿಷ್, ಡೂ ಯು ಸ್ಪೀಕ್ ಇಂಗ್ಲಿಷ್. ನೋಡಿ ಕನ್ನಡದಲ್ಲಿ ನೀನು ಚಾ ಕುಡಿತೀಯಾ, ನೀನು ಇಂಗ್ಲಿಷ್ ಮಾತನಾಡ್ತೀಯಾ, ನೀನ್ ಮನೆಗೆ ಹೋಗ್ತೀಯಾ, ನೀನು ನನ್ನ ಜೊತೆ ಪಾರ್ಟಿ ಬರ್ತೀಯಾ, ನೀನು ಕ್ಲಾಸಿಗೆ ಹೋಗ್ತೀಯಾ, ನೀನು ಅದನ್ನ ಮಾಡ್ತೀಯಾ, ನೀನ್ ಇದನ್ನ ನೋಡ್ತೀಯಾ, ಕೇಳ್ತೀಯಾ, ಹಾಡ್ತೀಯಾ, ಬರೀತೀಯಾ, ಓದ್ತೀಯಾ, ಬೇಕಾದ್ ಕೇಳ್ರಿ ಸ್ನೇಹಿತರೆ. ನಿನ್ನ ಹತ್ರ ಪೆನ್ ಇದೆಯಾ, ನಿನ್ನ ಹತ್ರ ಪುಸ್ತಕವಿದೆಯಾ, ನಿನ್ನ ಹತ್ರ ಹಣ ಇದೆಯಾ, ವಾಟ್ ಎವರ್ ಯು ಆಸ್ಕ್, ವಾಟ್ ಎವರ್. ಬಟ್ ರಿಮೆಂಬರ್, ಯು ನೀಡ್ ಟು ask with a do form. ನೋಡ್ರಿ, ಇಲ್ಲಿ ಡೂದು ದೇರ್ ಇಸ್ ನೋ ಮೀನಿಂಗ್. ರಿಮೆಂಬರ್, ಮೀನಿಂಗ್ ಇಲ್ಲ. ಯು ಸ್ಪೀಕ್ ಇಂಗ್ಲಿಷ್ ಅಂದ್ರೆ ನೀನ್ ಮಾತನಾಡು ಅಂತಾನೆ. ವಿ ಆರ್ ನಾಟ್ ಆಸ್ಕಿಂಗ್ ಕ್ವಶನ್. ವೆನ್ ವಿ ಯೂಸ್ ಡೂ ಆಸ್ ಅ ಹೆಲ್ಪಿಂಗ್ ವರ್ಬ್, ರೈಟ್, ಅವಾಗ ನಮಗೇನಾಗತ್ತ, ಕ್ವಶನ್ ಆಗತ್ತ. ನಾವು ಕೇಳ್ತೀವಲ್ವಾ ವೇರ್ ಡು ಯು ಲೀವ್ ಅಂತ, ವೇರ್ ಯು ಲೀವ್ ಅಂತ ಹೇಳಂಗಿಲ್ಲ, ವೇರ್ ಡು ಯು ಲೀವ್ ಅಂತ ಹೇಳ್ತೀವಿ ಅಲ್ವಾ. ಸೊ ಹೀಗೆ ನೋಡ್ರಿ, ಇಲ್ಲಿ ಡು ಯು ನೋ EWA ಅಂದ್ರೆ ಏನ್ರಿ, ಡು ಯು ನೋ EWA, ಡು ಯು ನೋ ಇಂಗ್ಲಿಷ್ ವರ್ಡ್ ಅಕಾಡೆಮಿ, ಡು ಯು ನೋ ರವಿ ಸರ್, ಡು ಯು ನೋ ದೇರ್ ಯೂಟ್ಯೂಬ್ ಚಾನಲ್, ಡು ಯು ಸ್ಪೀಕ್ ಕನ್ನಡ, ಡು ಯು ಸ್ಪೀಕ್ ಉರ್ದು ಅಲ್ವಾ. ನೋಡ್ರಿ, ಡು ಯು ಹ್ಯಾವ್ ಅ ಪೆನ್, ಡು ಯು ಹ್ಯಾವ್ ಅ ಪೆನ್, ನಿಮ್ಮ ಬಳಿ ಪೆನ್ ಇದೆಯಾ. ಇದಂಟ್ ಇಟ್, ಎಷ್ಟು ಸುಲಭ ಐತ್ ನೋಡ್ರಿ. ಇದನ್ನ ಬಳಸಿ ನೀವು ಪ್ರೆಸೆಂಟ್ ಒಳಗಡೆ ಮತ್ತೆ ಪಾಸ್ಟ್ ಅಲ್ಲ, ನಿನ್ನೆ ನಿನ್ನ ಹತ್ರ ಪೆನ್ ಇತ್ತಾ, ನಿನ್ನೆ ನಿನ್ನ ಹತ್ರ ಇದಿತ್ತಾ, ನೋ. ಈಗ ಪ್ರೆಸೆಂಟ್ ಒಳಗಡೆ ನೀವು ಪ್ರಶ್ನೆಯನ್ನ ಮಾಡ್ಬೇಕಾದ್ರೆ ಡು ಯು ಅಂತ ಕೇಳಬೇಕು. ಅರ್ಥ ಆಗ್ತಿದ್ಯಾ. ಈಗ ನಿಮ್ಮ ಬಾಜು ಯಾರೋ ಫ್ರೆಂಡ್ಸ್ ಕೂತಿರ್ತಾರೆ, ನಿಮ್ಗ ಡು ಯು ಹ್ಯಾವ್ ಎಕ್ಸ್ಟ್ರಾ ಪೆನ್, ನಿಮ್ಮ ಬಳಿ ಎಕ್ಸ್ಟ್ರಾ ಪೆನ್ ಇದೆಯಾ. ಓಕೆ, ಡು ಯು ಕಮ್ ಟು ಮಾರ್ಕೆಟ್, ನೀವು ಮಾರ್ಕೆಟಿಗೆ ಬರ್ತೀರಾ, ಎಲ್ಲಿ ಬರ್ತೀರಾ, ಎಲ್ಲಿತ್ತೀಯಾ ಅಂತ ಬರ್ತದೋ, ಮಾಡ್ತೀಯಾ, ನೋಡ್ತೀಯಾ, ಹಾಡ್ತೀಯಾ ಅಂತ ಕಣ್ಣು ಮುಚ್ಚಿ ಡೂ ಅನ್ನ ಬಳಸಿ ಪ್ರಶ್ನೆಯನ್ನ ಕೇಳಿ ಸ್ನೇಹಿತರೆ. ಅರ್ಥ ಆಗ್ತಿದ್ಯಾ. ಎಸ್, ಓಕೆನಾ. ಇದನ್ನೇ ನಾನು, ನೀವು ಇಂಗ್ಲಿಷ್ ಮಾತನಾಡೋದಿಲ್ವಾ, ನೀವು ನಿಮ್ಗೆ EWA ಕುರಿತು ಗೊತ್ತಿಲ್ವಾ, ಡೋಂಟ್ ಯು ನೋ EWA, ಡೋಂಟ್ ಯು ಸ್ಪೀಕ್ ಇಂಗ್ಲಿಷ್, ನೀವು ಮಾತನಾಡೋದಿಲ್ವಾ ಅಂತ ನೀವೇ ಪ್ರಶ್ನೆ ಮಾಡ್ಬೇಕಾದ್ರೆ ನೆಗೆಟಿವ್ ಆಗಿ, ಆವಾಗ ಡೋಂಟ್ ಅಂತ ಹಚ್ಬೇಕು. ಅದೇ ನಾವು ಪ್ರಶ್ನೆ ಅವರಿಗೆ ನಾನು ಮಾತನಾಡೋದಿಲ್ಲ, ನನಗೆ ಇಂಗ್ಲಿಷ್ ವರ್ಡ್ ಅಕಾಡೆಮಿ ಗೊತ್ತಿಲ್ಲ ಅಂತ ಹೇಳ್ಬೇಕಾದ್ರೆ ಐ ಡು ನಾಟ್ ನೋ ಇಂಗ್ಲಿಷ್ ವರ್ಡ್ ಅಕಾಡೆಮಿ, ಐ ಡು ನಾಟ್ ಸ್ಪೀಕ್ ಇಂಗ್ಲಿಷ್, I do not speak Urdu, I do not speak Malayalam, whatever you can say. ನಾನು ಮಾಡಲ್ಲ ಅಂತ ಹೇಳಿದ್ರೆ you can say I don't. Okay, instead of I do not,
You can say I don't eat junk foods, right? I don't drink soft drinks, whatever you can say, right? ಓಕೆ, ಈ ರೀತಿ ನಾವು ಅದೇ ನೋಡ್ರಿ. ಈಗ he she it ಬಂದಾಗ ಏನ್ ಮಾಡೋದ್ರಿ ಸರ್? ಏನಿಲ್ಲ, ಇಲ್ಲಿ ಯು ಅಂತಕ್ಕಂಥ ಸಬ್ಜೆಕ್ಟ್ ಇದೆ, ಹಾಗಾಗಿ ನಮಗೆ ಡೂ ಬಂದಿದೆ. ಆಗಲೇ ನಾನು ಹೇಳಿದೆ ಯು ಜೊತೆ ಬಂದ್ರೆ ಡೂ ಅನ್ನ ಹಚ್ಬೇಕು ಅಂತ ಹೇಳಿದ್ದೆ, ಹಾಗಾಗಿ ಇಲ್ಲಿ ಡೂ ಬರ್ತಾ ಇದೆ ಸ್ನೇಹಿತರೆ. ನೋಡ್ರಿ ಇಲ್ಲಿ, ಅಲ್ಲಿ ಏನ್ ಹೇಳಿದ್ದೆ? he she it ಬಂದಾಗ ಡಸ್ ಹೇಳಿದ್ದೆ, ಹೌದಾ? ನೋಡ್ರಿ, ಡಸ್ she ಸ್ಪೀಕ್ ಫ್ರೆಂಚ್? ಅವಳು ಇಂಗ್ಲಿಷ್ ಮಾತನಾಡ್ತಾಳ? ಡಸ್ ಹಿ ಪ್ಲೇ ಕ್ರಿಕೆಟ್? ಅವನು ಕ್ರಿಕೆಟ್ ಆಡ್ತಾನ? ಡಸ್ ಹಿ ನೋ ರವಿ ಸರ್? ಅವನಿಗೆ ರವಿ ಸರ್ ಗೊತ್ತಾ? ಡಸ್ ಹಿ ನೋ ಹುಸೇನ್? ಅವನಿಗೆ ಹುಸೇನ್ ಗೊತ್ತಾ? ಈ ರೀತಿಯಾಗಿ ನೀವು ಪ್ರಶ್ನೆ ಮಾಡ್ಬೇಕಾದ್ರೆ ಸಿಂಗುಲರ್, ಆಕಿಗೆ ಗೊತ್ತಾ? ಡಸ್ ಶಿ ಡ್ಯಾನ್ಸ್? ಆಕಿ ಡ್ಯಾನ್ಸ್ ಮಾಡ್ತಾಳ? ನೋಡ್ರಿ, ಡಸ್ ಶಿ ಡ್ಯಾನ್ಸ್? ಅವಳು ಡ್ಯಾನ್ಸ್ ಮಾಡುತ್ತಾಳೆಯೇ ಅಂತ ಕೇಳ್ಬೇಕಾದ್ರೆ ವೆರಿ ಸಿಂಪಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ವೆರಿ ಸಿಂಪಲ್. ಡಸ್ ಶಿ ವರ್ಕ್? ಅವಳು ವರ್ಕ್ ಮಾಡ್ತಾಳ? ನೀವು ಯಾರ್ದೋ ಮನೆಗೆ ಹೋಗಿರ್ತೀರಿ, ಅವಳು ವರ್ಕ್ ಮಾಡ್ತಾಳ ಅಂತ ಕೇಳ್ಬೇಕು. ಅವಾಗ ಏನ್ ಮಾಡ್ತೀರಿ? ಶಿ ವರ್ಕ್ ಅಂದ್ರೆ ಆಕಿ ವರ್ಕ್ ಮಾಡ್ತಿದ್ದಾಳ ಅಂತ. ಡಸ್ ಶಿ ವರ್ಕ್? ಪ್ರಶ್ನೆ ಮಾಡ್ಬೇಕಾದ್ರೆ ಡಸ್ ಮತ್ತ ಡೂ ಅನ್ನ ಬಳಸಬೇಕು ಸ್ನೇಹಿತರೆ. ನೆನಪಿಡಿ, ಪ್ರೆಸೆಂಟ್ ಒಳಗಡೆ ಪ್ರಶ್ನೆಯನ್ನ ಮಾಡ್ಬೇಕಾದ್ರೆ, ಪ್ರಸ್ತುತದಲ್ಲಿ ಈಗ ನೀವು ಪ್ರಶ್ನೆ ಮಾಡ್ಬೇಕಾದ್ರೆ ಡೂ ಮತ್ತ ಡಸ್ ಅನ್ನ ಬಳಸಬೇಕು. ಕ್ಲೀನ್ ಆಗಿ ನೆನ್ಪಿಟ್ಕೊಳ್ಳಿ. ಅರ್ಥ ಆಗ್ತಿದ್ಯಾ? ಓಕೆನಾ? ನೆಕ್ಸ್ಟ್, ಹೀಗೆ ಕ್ಯೂರಿಯಸ್ ಆಗಿರಿ. ನೋಡಿ ಸ್ನೇಹಿತರೆ, ಯಾರ್ದಾರ ಹೆಸರು ತಗೊಂಡ್ ಮಾಡ್ಬೇಕಪ್ಪ. ಈಗ ಫಾರ್ ಎಕ್ಸಾಂಪಲ್ ರೋನಿಟ್ ನೋಡ್ರಿ, ರೋನಿಟ್ ಅಂತ ತಗೊಂಡೆ ಅಂತ ನೋಡ್ರಿ. ರೋನಿಟ್ ಡಸ್, ನೋಡ್ರಿ ಇಲ್ಲಿ ರೋನಿಟ್ ಅಂತ ತಗೊಂತೀನಿ. ರೋನಿಟ್ ಡಸ್ ವರ್ಕ್ ಅಂತ ಹೇಳಿದ್ರೆ ಅವನು ಕೆಲಸ ಮಾಡ್ತಾನೆ ಅಂತ ಹೇಳ್ತಾ ಇದ್ದೀನಿ. ಅದೇ ಪ್ರಶ್ನೆ ಮಾಡ್ಬೇಕಾದ್ರೆ ನೋಡ್ರಿ ಇಲ್ಲಿ, ಡಸ್ ರೋನಿಟ್ ವರ್ಕ್? ರೋನಿಟ್ ವರ್ಕ್ ಮಾಡ್ತಾನ? ಅರ್ಥ ಆಗ್ತಿದ್ಯಾ? ಹೆಸರು ತಗೊಂಡ್ರು ಸಹ ಏಕವಚನ ಅಂದ್ರೆ ಏಕ ನಾಮಪದವನ್ನ ತೆಗೆದುಕೊಂಡು ಮಾತನಾಡ್ಬೇಕಾದ್ರೆ ನೀವೇನ್ ಮಾಡ್ಬೇಕು? ಡಸ್ ನ ಪ್ರಯೋಗ ಮಾಡಬೇಕು. ಅರ್ಥ ಆಗ್ತಿದ್ಯಾ? ಸೊ ಇದೇ ರೀತಿಯಾಗಿ ನೀವು ಕ್ಯೂರಿಯಸ್ ಆಗಿರಿ. ಪಾಸ್ಟ್ ಅನ್ನ ಹೇಗಿರುತ್ತೆ ಅಂತ ನಾನ್ ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ. ಅರ್ಥ ಆಗ್ತಿದ್ಯಾ? ಈಗ ನೋಡಿ ಸ್ನೇಹಿತರೆ, ವೆರಿ ಸಿಂಪಲ್ ಆಗಿರ್ತದೆ. ವೆರಿ ಸಿಂಪಲ್. ಓಕೆನಾ? ನೋಡಿ ಇಲ್ಲಿ ಇದೇ ರೀತಿ ಈಗ ಪ್ರೆಸೆಂಟ್ ಆದ ತಕ್ಷಣಕ್ಕೆ ನಮ್ಗೆ ಪಾಸ್ಟ್ ಅಲ್ಲಿ ಡೂ ಫಾರ್ಮ್ ಅನ್ನ ಯಾವ ರೀತಿ ನಾವು ನೋಡ್ತೀವಿ ಅಂತ ಹೇಳಿ ನೋಡಿ ಸ್ನೇಹಿತರೆ. ಇಲ್ಲಿ ಪ್ರೆಸೆಂಟ್ ಆಗಿತ್ತು. ಸೊ ಈಗ ನೋಡ್ರಿ, ಈಗ ಪ್ರೆಸೆಂಟ್ ಬಿಟ್ಟು ಪಾಸ್ಟ್ ಬಗ್ಗೆ ಮಾತನಾಡ್ಬೇಕಾದ್ರೆ, ಪಾಸ್ಟ್ ಅಂದ್ರೆ ಏನ್ರಿ? ಹಿಂದೆ, ಆಗ ಅಥವಾ ಭೂತಕಾಲ, ಹೌದಾ? ಭೂತ ಅಥವಾ ಹಿಂದಿನ ಕ್ರಿಯೆಯನ್ನ ಕುರಿತು, ಹಿಂದಿನ ಕ್ರಿಯೆಯನ್ನ ಕುರಿತು ಹೇಳ್ಬೇಕಾದ್ರೆ ನೋಡಿ ಸ್ನೇಹಿತರೆ, ಇಲ್ಲಿ ಡಿಡ್ ಅನ್ನ ಬಳಸ್ತೀವಿ ಸ್ನೇಹಿತರೆ. ಡಿಡ್ ಅಂದ್ರೆ ಏನ್ರಿ? ಮಾಡಿದೆ. ಅರ್ಥ ಆಗ್ತಿದ್ಯಾ ಸರ್? ಹಂಗಾದ್ರೆ ಆಗ್ಲೇ ನೀವು ಇಲ್ಲಿ ಐ, ಯು, ವಿ, ದೇ ಪ್ಲೂರಲ್ ನೌನ್ ಇದ್ರ ಡೂ ಬಳಸಿದ್ರಿ. ಹಿ, ಶಿ, ಇಟ್ ಮತ್ತೆ ಸಿಂಗುಲರ್ ನೌನ್ ಬಂದ್ರ ಡಸ್ ಬಳಸಿದ್ರಿ. ಇಲ್ಲೂ ಹಂಗ ಏನಾದ್ರು ಚೇಂಜಸ್ ಅದಾವೇನ್ ಸರ್? ಇಲ್ರಿ ಸರ್. ಹಾಗಾದ್ರೆ ಏನ್ ಮಾಡ್ಬೇಕ್ರಿ? ಏನಿಲ್ರಿ. ಐ ಬಂದ್ರ ಪಾಸ್ಟ್ ಒಳಗಡೆ ಡಿಡ್ಡ ಬರ್ತೈತಿ, ಯು ಬಂದ್ರು ಡಿಡ್ಡ ಇರ್ತೈತ್ರಿ ಸರ್, ವಿ ಬಂದ್ರು ಡಿಡ್ಡ ಇರ್ತೈತ್ರಿ, ಸೊ ದೇ ಅಂದ್ರು ಡಿಡ್ಡ ಇರ್ತೈತ್ರಿ. ಎಲ್ಲದಕ್ಕೂ ಸಹ ಏನಾಗ್ತೈತಿ? ಯು ಇಷ್ಟಕ್ಕೂ ಕೂಡ ಡಿಡ್ಡ ಬರ್ತೈತಿ. ಅಂದ್ರೆ ಆಲ್ ಸಬ್ಜೆಕ್ಟ್, ಏನೇ ಸಬ್ಜೆಕ್ಟ್ ಬರ್ಲಿ, ಆಲ್ ಸಬ್ಜೆಕ್ಟ್ ಟೇಕ್ಸ್ ಡಿಡ್ ಓನ್ಲಿ ಇನ್ ಪಾಸ್ಟ್. ಆಲ್ ಸಬ್ಜೆಕ್ಟ್ ಎಲ್ಲ ಸಬ್ಜೆಕ್ಟ್ಗಳು ಏನ್ ಮಾಡುತ್ತೆ? ಡಿಡ್ ಅನ್ನ ತೆಗೆದುಕೊಳ್ಳುತ್ತೆ ಪಾಸ್ಟ್ ಒಳಗಡೆ. ನೆನ್ಪಿಟ್ಕೊಳ್ರಿ ಸರ್. ಇಂಗ್ಲಿಷ್ ವರ್ಲ್ಡ್ ಅಕಾಡೆಮಿಯಲ್ಲಿ ಮಾತನಾಡಿದ್ರೆ ಅದು ಡಿಡ್ ಆಗುತ್ತೆ, ಹೊರಗಡೆ ಹೋದ್ರೆ ಚೇಂಜ್ ಆಗತ್ತೇನ್ರಿ? ಸಾಧ್ಯನೇ ಇಲ್ಲ, ಆಗೋದಿಲ್ಲ ಸರ್. ನಾನ್ ಮಾತನಾಡಿದ್ರೆ ಅದು ಚೇಂಜ್ ಆಗೋಲ್ರಿ, ನಮ್ಮ ಮಮ್ಮಿ ಮಾತಾಡಿದ್ರೆ ಚೇಂಜ್ ಆಗೈತೇನ್ರಿ? ಸಾಧ್ಯನೇ ಇಲ್ಲ, ಆಗೋದಿಲ್ಲ ಸರ್. ನಮ್ಮ ಪಪ್ಪ ಫಾರಿನ್ ಒಳಗ ಅದಾರ್ರಿ, ಅವರು ಮಾತಾಡ್ಬೇಕಾರ ಡಿಡ್ ಬಳಸ್ಲಂಗ ಪ್ರೆಸೆಂಟ್ ಪಾಸ್ಟ್ ಬಗ್ಗೆ ಡೂ ಅಂದ್ರ ಆಕತೇನ್ರಿ? ಸಾಧ್ಯನೇ ಇಲ್ಲ ಸ್ನೇಹಿತರೆ. ಯಾರೇ ಬಂದ್ರು, ಯಾರೇ ಮಾತನಾಡಿದ್ರು ಅದು ಚೇಂಜ್ ಆಗೋದಿಲ್ಲ ಸ್ನೇಹಿತರೆ. ಅರ್ಥ ಆಗ್ತಿದ್ಯಾ? ಸೊ ಈ ರೀತಿಯಾಗಿ ಆಲ್ ಸಬ್ಜೆಕ್ಟ್ ಡಿಡ್ ಬರುತ್ತೆ. ಹೇಗಂತ ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ ಇಲ್ಲಿ. ಆಗ್ಲೇ ನಾ ಏನ್ ಬರ್ದಿದೆ? ಐ ಡೂ ವರ್ಕ್ ಅಂತ ಬರ್ದಿದೆ, ಹೌದಾ? ಇಲ್ಲಿ ನೋಡ್ರಿ, ಐ ಡಿಡ್ ವರ್ಕ್, ನಾನು ಕೆಲಸ ಮಾಡಿದೆ. ನೋಡಿ ಸ್ನೇಹಿತರೆ, ಇಲ್ಲಿ ಡೂ ಇದ್ದಿದ್ರ ಪ್ರೆಸೆಂಟ್ ಆಗ್ತಿತ್ತು, ಈಗೇನಾಗೈತಿ? ಪಾಸ್ಟ್ ಆಗಿದೆ. ನಾನು ಕೆಲಸ ಮಾಡಿದೆ. ನೋಡಿ ಇಲ್ಲಿ ಮಾಡುತ್ತೇನೆ ಅಂತ ಇಲ್ಲ, ಮಾಡಿದೆ, ಹೌದಾ? ಅವರು ಕೆಲಸ ಮಾಡಿದ್ರಂದ್ರೆ ದೇ ಡಿಡ್
ದೇ ಡಿಡ್ ವರ್ಕ್. ದೇ ಡಿಡ್ ವರ್ಕ್. ಅವರು ಕೆಲಸ ಮಾಡಿದರು. ಅರ್ಥ ಆಗ್ತಿದ್ಯಾ ಸ್ನೇಹಿತರೆ? ಏನೇ ತಗೊಳ್ರಿ ಏನಾಗ್ತದ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ರಿ. ಏನಾಗತ್ತ, ಪಾಸ್ಟ್ ಅಲ್ಲಿ ಪಾಸ್ಟ್ ಆಗೇ ಬರ್ತದ, ಡಿಡ್ಡೇ ಬರ್ತದ, ಬೇರೆ ಏನು ಬರಲ್ಲ. ಸರ್ ಹಾಗಾದ್ರೆ ನಿನ್ನೆ ಬಗ್ಗೆ ಪ್ರಶ್ನೆ ಮಾಡಬೇಕು ಅಂದ್ರೆ, ಈಗ ಪ್ರೆಸೆಂಟ್ ಒಳಗಡೆ ಡೂ ಅಂದ್ರೆ ಓಕೆ ಹೇಳಿದ್ರಿ, ಡಸ್ ಅಂದ್ರೆ ಏನಂತ ಹೇಳಿದ್ರಿ, ಮತ್ ಪಾಸ್ಟ್ ನಾಗ ಏನ್ ಮಾಡ್ಬೇಕು ಸರ್? ನೋಡ್ರಿ, ಏನ್ ಮಾಡಂಗಿಲ್ಲ, ಇದನ್ನ ಈ ಕಡೆ ತಗೊಂಬರ್ರಿ, ಇದನ್ನ ಈ ಕಡೆ ತಗೊಂಬರ್ರಿ, ಇದನ್ನ ಜಸ್ಟ್ ಇಂಟರ್ಚೇಂಜ್ ಮಾಡ್ರಿ, ಅದೇ ಪ್ರಶ್ನೆ ಆಗ್ತದೆ. ಬೇಕಾದ್ ಮಾಡಿ ಸ್ನೇಹಿತರೆ. ಡೂ ಒಳಗಡೆನು ಹಂಗೆ ಏನಾದ್ರೂ ಚೇಂಜ್ ಮಾಡ್ರಿ. ನೋಡ್ರಿ, ಐ ಡೂ ವರ್ಕ್ ಇತ್ರಿ ಸ್ನೇಹಿತರೆ, ಏನು ಮಾಡಂಗಿಲ್ರಿ, ಇದನ್ನ ಈ ಕಡೆ ತಗೊಂಡ್ಬಿಡ್ರಿ. ನೋಡ್ರಿ ಏನಾಗತ್ತೆ, ಡೂ ಐ ವರ್ಕ್ ಅಂತ ಆಗತ್ತೆ. ಇದೇ ಪ್ರಶ್ನೆ ಆಗ್ತದೆ ಸ್ನೇಹಿತರೆ. ಅರ್ಥ ಇದೆಯಾ? ಸೊ ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ನಮ್ಗೆ ಏನಾಗ್ತದ, ನಮ್ಗ ಡೂ ಫಾರ್ಮ್ಸ್ ಗಳು ಹೆಲ್ಪ್ ಮಾಡ್ತಾವ. ದಿನನಿತ್ಯ ನೀವು ಇಂಗ್ಲಿಷ್ ಮಾತನಾಡ್ಬೇಕು, ಏನೇ ಮಾಡ್ಬೇಕು ಅಂದ್ರೂ ಸಹ ಏನಾಗ್ತದೆ ಸ್ನೇಹಿತರ, ನಿಮಗ ಡೂ ಫಾರ್ಮ್ಸ್ ಬಹಳ ಬಹಳ, ಈ ಡೂ ಫಾರ್ಮ್ಸ್ ಬಂದ್ಬಿಟ್ರೆ ಆಲ್ಮೋಸ್ಟ್ ಇಂಗ್ಲಿಷ್ ಅಲ್ಲಿ ನಾವು ಯಾರಿಗಾರ ಪ್ರಶ್ನೆ ಕೇಳಬಹುದು, ಮಾತನಾಡಬಹುದು, ಪ್ರಶ್ನೆ ಕೇಳಲಿಕ್ಕೆ ಬರುತ್ತೆ ಸ್ನೇಹಿತರೆ. ಈಗ ನಾವು ಏನಾದ್ರು ಕೇಳ್ಬೇಕಪ್ಪ, ಡು ಯು ಹ್ಯಾವ್ ಅ ಮೆನು, ನಿಮ್ಮ ಹೋಟೆಲ್ ಅಲ್ಲಿ ಮೆನು ಇದೆಯಾ ಅಂತ ಹೇಳಿದ್ರೆ, ಕ್ಯಾನ್ ಐ ಹ್ಯಾವ್ ಅ ಮೆನು ಅಂತ ಹೇಳ್ಬೇಕಾದ್ರೆ, ಓಕೆ ನಿಮ್ಮ ಹತ್ರ ಇದೆಯಾ ಅಂತ ಕೇಳ್ಬೇಕಾದ್ರೆ, ನಾನ್ ಪಡ್ಕೋಬಹುದಾ ಅಂತ ಹೇಳಿದ್ರೆ ಓಕೆ, ನಿಮ್ಮ ಹತ್ರ ಇದೆಯಾ ಅಂತ ಕೇಳ್ಬೇಕಾದ್ರೆ ಡೂ ಅನ್ನ ಬಳಸ್ಬೇಕಾಗತ್ತೆ ಸ್ನೇಹಿತರೆ. ನೋಡ್ರಿ ಇಲ್ಲಿ. ಸೊ ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್, ನಿನ್ನೆ ನಾನ್ ನಿಮ್ಗೆ ಬೈದ್ನಾ, ನಿನ್ನೆ ನಾನ್ ನಿಮ್ಗೆ ಪಾಠ ಮಾಡಿದ್ನ, ನಿನ್ನೆ ನಾನ್ ನಿಮ್ಗೆ ಕ್ಲಾಸ್ ತಗೊಂಡ, ನಿನ್ನೆ ನಾನು ನಿಮ್ ಮನೆಗ್ ಬಂದಿದ್ದ, ನಿನ್ನೆ ನಾನು ನಿಮ್ಗೆ ದುಡ್ಡು ಕೊಟ್ನ, ಏನಾದ್ರೂ ಕೇಳಿ. ನೆನ್ನೆ ಬಗ್ಗೆ ಮಾತನಾಡ್ಬೇಕಾದ್ರೆ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ನೆನ್ನೆ ಬಗ್ಗೆ ಪ್ರಶ್ನೆಯನ್ನ ಕೇಳ್ಬೇಕಾದ್ರೆ, ನಿಮ್ ಮನೆಗ್ ಬಂದಿದ್ನ, ನೀನ್ ಕೇಳಿದ್ನ, ಹೇಳಿದ್ನ, ಬೈದ್ನ, ನೋಡಿದ್ನ, ಹೋಗಿದ್ನ, ನಿಮ್ ಮನೆಗ್ ಬಂದಿದ್, ಯಾಕೆ ಬೇಕಾದ್ ಹೇಳಿ ಸ್ನೇಹಿತರೆ. ವೆರಿ ಸಿಂಪಲ್. ನೋಡ್ರಿ ಇಲ್ಲಿ, ಡಿಡ್ ಐ ಕಮ್, ಡಿಡ್ ಐ ಕಮ್, ನಾನ್ ಬಂದಿದ್ನ, ಡಿಡ್ ಐ ಟೇಕ್ ಕ್ಲಾಸ್, ಡಿಡ್ ಐ ಟೇಕ್ ಕ್ಲಾಸ್, ಡಿಡ್ ಐ ಸ್ಪೀಕ್, ಡಿಡ್ ಐ ಸ್ಪೀಕ್, ನಾನ್ ಮಾತಾಡಿದ್ನ, ಡಿಡ್ ಐ ಆಸ್ಕ್, ನಿನ್ಗೇನಾದ್ರು ಕೇಳಿದ್ನ, ಡಿಡ್ ಐ ಆಸ್ಕ್. ಅರ್ಥ ಆಗ್ತಿದ್ಯಾ ಸ್ನೇಹಿತರೆ? ಡಿಡ್ ಐ ಆಸ್ಕ್, ನಿಮ್ಗೇನಾದ್ರು ಕೇಳಿದ್ನ, ನಾನ್ ನಿಮ್ಗೇನಾದ್ರು ಹೇಳಿದ್ನ, ಡಿಡ್ ಐ ಸೇ ಎನಿಥಿಂಗ್, ಡಿಡ್ ಐ ಸೇ, ಡಿಡ್ ಐ ಸೇ, ಏನಾದ್ರು ಹೇಳಿದ್ನ, ಅಥವಾ ಡಿಡ್ ಐ ಸೇ ಎನಿಥಿಂಗ್ ಅಂದ್ರೆ ಏನಾದ್ರು ಹೇಳಿದ್ನ. ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಪ್ರಶ್ನೆಯನ್ನ, ಪಾಸ್ಟ್ ಆಗಿರ್ಲಿ ಪ್ರೆಸೆಂಟ್ ಆಗಿರ್ಲಿ, ತುಂಬಾ ಚೆನ್ನಾಗಿ ಪ್ರಶ್ನೆಗಳನ್ನ ನೀವು ಕೇಳಬಹುದು ಸ್ನೇಹಿತರೆ. ಇಷ್ಟು ಈಸಿ ಆಗಿರ್ತಕ್ಕಂತಹ ಇಂಗ್ಲಿಷ್ ಇಷ್ಟು ಈಸಿ ಇದೆ ಸ್ನೇಹಿತರೆ. ಡೂ ನ ಹ್ಯಾಗ್ ಬಳಸ್ಬೇಕು, ಡಸ್ ನ ಹ್ಯಾಗ್ ಬಳಸ್ಬೇಕು, ನಮ್ಗೆ ಅರ್ಥ ಆಗ್ತಾ ಇಲ್ಲ. ಡೂ ಏನೋ ನೋಡ್ರಿ ಇಲ್ಲಿ, ಡು ಯು ಸ್ಪೀಕ್ ಇಂಗ್ಲಿಷ್ ಅಂತ ಕೇಳ್ಬೇಕಾ, ಡಸ್ ಯು ಸ್ಪೀಕ್ ಇಂಗ್ಲಿಷ್ ಅಂತ ಕೇಳ್ಬೇಕಾ, ಐ ಡಸ್ ಸ್ಪೀಕ್ ಅನ್ಬೇಕಾ, ಐ ಡೂ ಸ್ಪೀಕ್ ಅನ್ಬೇಕಾ, ಏನ್ ಹೇಳಬೇಕು? ಈ ಇಂಗ್ಲಿಷ್ ವಿಚಿತ್ರವಾಗಿದೆ, ನಮ್ಗೇನು ಅರ್ಥ ಆಗ್ತಾ ಇಲ್ಲ, ಯಾವ ರೀತಿ ಮಾತನಾಡಬೇಕು ಅಂತ ನಿಮ್ಗೂ ಏನಾದ್ರೂ ತುಂಬಾ ತೊಂದರೆಗಳು ಕಾಡ್ತಾ ಇದೆ ಅಂತ ಹೇಳಿದ್ರೆ, ದಯಮಾಡಿ ಒಂದ್ಸರಿ ಈ ಏನು ಡೂ ಫಾರ್ಮ್ಸ್ ಕ್ಲಾಸಸ್ ಅನ್ನ ಒಂದ್ ಸರಿ ಕೇಳ್ರಿ. ಒಂದ್ ಸರಿ ಕೇಳಿ, ಅರ್ಥ ಆಗಿಲ್ಲ ಅಂದ್ರೆ ನೀವು ಹೇಳಿ ಸ್ನೇಹಿತರೆ. ಒಂದ್ ಸರಿ ನನ್ನ ಕ್ಲಾಸಸ್ ಗಳನ್ನ ಕೇಳಿ, ಅರ್ಥವಾದಲ್ಲಿ ಇಷ್ಟವಾದಲ್ಲಿ ಮಾತ್ರ ನನ್ನ ಕ್ಲಾಸಸ್ ಗಳನ್ನ ಕೇಳಿ ಸ್ನೇಹಿತರೆ. ಇಲ್ಲಾಂದ್ರೆ ಕ್ಲಾಸಸ್ ಗಳನ್ನ ಕೇಳಿಕ್ ಹೋಗ್ಬಿಡಿ. ದಯಮಾಡಿ ನಾ ಹೇಳ್ತೇನೆ ನಿಮ್ಗೆ, ಒಂದ್ ಸರಿ ನೀಟಾಗಿ ಕೇಳಿಸ್ಕೊಳ್ಳಿ ನೀಟಾಗಿ, ಆಮೇಲೆ ಬರ್ಕೊಳ್ಳಿ. ಖಂಡಿತವಾಗಿ ಅರ್ಥ ಆಗ್ತದೆ. ಅದು ಎಷ್ಟೇ ಚೆನ್ನಾಗಿ, ಎಷ್ಟೇ ಆಳವಾಗಿ ನಿಮ್ಗೆ ಹೇಗೆ ಬೇಕು ಹಾಗೆ ಇಂಗ್ಲಿಷ್ ಅನ್ನ ನಾನ್ ನಿಮ್ಗೆ ಹೇಳ್ಕೊಡ್ತೇನೆ. ಡೋಂಟ್ ವರಿ. ಇದು ಇಷ್ಟ ಆಗಿದ್ರೆ, ಕ್ಲಾಸಸ್ ಗಳು ಇಷ್ಟ ಆಗ್ತಾ ಇದ್ರೆ, ನೀವು ನಿಮ್ಮ ಸ್ನೇಹಿತರೊಂದಿಗೆ, ನಿಮ್ಮ ಫ್ಯಾಮಿಲಿಯವರೊಂದಿಗೆ, ಯಾರಿಗೆ ತುಂಬಾ ದೋಸ್ ಹೂ ಆರ್ ಇನ್ ನೀಡ್, ಅವರಿಗೆ ಡೂ ಶೇರ್ and ask them to watch my videos. ಓಕೆ, ನಿಮ್ಗೆ ಏನೇ ಬೇಕು ಅಂತ ಹೇಳಿದ್ರು ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಇಂಗ್ಲಿಷ್ ವರ್ಲ್ಡ್ ಅಕಾಡೆಮಿ ಧಾರವಾಡ ಅಂತ ಹೇಳಿ ನೀವು ಗೂಗಲ್ ಮಾಡಿದ್ರು ಸಹ ಸಿಗ್ತದ, ನೀವು ಯೂಟ್ಯೂಬಿಗೆ ಹೋದ್ರು ಸಿಗ್ತದ, ನೀವು ಇನ್ಸ್ಟಾಗ್ರಾಮಿಗೆ ಹೋದ್ರು ಸಿಗ್ತದ ಸ್ನೇಹಿತರೆ. ನೀವು ಅಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಅನ್ನು ಸಹ ಗೂಗಲ್ ಅಲ್ಲೂ ಇರ್ತದ, ಎಲ್ಲ ಯೂಟ್ಯೂಬ್ ಅಲ್ಲೂ ಇರ್ತದ, ಎಲ್ಲಾ ಕಡೆ ಇರ್ತದ ಸ್ನೇಹಿತರೆ. ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಹೇಗೆ ಇಂಗ್ಲಿಷ್ ಕಲೀಲಿ ಅಂತ ತಾವೇನಾದ್ರೂ ಬಹಳ ತೊಂದರೆಯಿಂದ ಬಳಲ್ತಾ ಇದ್ರೆ, ಡೆಫಿನೆಟ್ಲಿ I will change your life, I will change your perspective, I will change each and everything. If you are struggling, I will definitely gonna change. Thank you for watching. Thank you.